ಯೇಸುವಿಗೆ ಸ್ತೋತ್ರ. ಇಂದು 27 ಜನವರಿ 2026. ಎಲ್ಲರಿಗೂ ಶುಭ ಮುಂಜಾನೆ. ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಟ್ಟಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ 7 ಮಂದಿಯನ್ನು ಉಳಿಸಿದನು. ಆತನು ಸೊದೋಮ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಿಗೆ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಕರೆಗೊಂಡನು. ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭಾವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. 2 ಪೇತ್ರ 2ನೇ ಅಧ್ಯಾಯ 4-9 ವಾಕ್ಯ. 2 ಪೇತ್ರ 2ನೇ ಅಧ್ಯಾಯದ 4-9 ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವ ಅತಿ ಉದ್ದನೆಯ ಹೇಳಿಕೆಗಳಲ್ಲಿ ಒಂದಾಗಿದೆ. ಅಥವಾ 4-9 ವಾಕ್ಯಗಳು ಒಂದೇ ಹೇಳಿಕೆಯನ್ನು ಒಳಗೊಂಡಿದೆ. ಪೇತ್ರನು ಆದಿಕಾಂಡ ಪುಸ್ತಕದಲ್ಲಿ ಉಲ್ಲೇಖಿಸಿರುವ ದೈವಿಕ ನ್ಯಾಯ ತೀರ್ಪಿನ ವೃತ್ತಾಂತವನ್ನು ಹೆಸರಿಸುವುದರ ಮೂಲಕ ದುರ್ಬೋಧಕರಿಗೆ ಸಂಭವಿಸಲಿರುವ ದಂಡನೆಯ ಕುರಿತಾಗಿ ಹೇಳುವವನಾಗಿದ್ದಾನೆ. ಆದಿಕಾಂಡ ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಮೊದಲ ನ್ಯಾಯದಂಡನೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಜಲಪ್ರಳಯ. ಆದಿಕಾಂಡ 6ನೇ ಅಧ್ಯಾಯದ 5-6 ವಾಕ್ಯದಲ್ಲಿ ಬರೆದಿರುವಂಥದ್ದು, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಆದರೆ ಆ ಕಾಲದಲ್ಲಿ ನೋಹನು ನೀತಿವಂತನು, ತಪ್ಪಿಲ್ಲದವನು ಆಗಿದ್ದು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡದ್ದರಿಂದ, ವಚನ 9, ದೇವರು ನೋಹನನ್ನು ಅವನ ಸಂಗಡ ಅವನ ಮನೆಯವರನ್ನು ಕಾಪಾಡಿದನು. ದೇವರ ಅಣತಿಯ ಮೇರೆಗೆ ನೋಹನು ನಾವೆಯನ್ನು ಕಟ್ಟುತ್ತಿದ್ದಾಗಲೂ ನೀತಿವಂತನಾದ ನೋಹನು ಬರಲಿರುವ ದೈವಿಕ ನ್ಯಾಯವಿಧಿಯ ಕುರಿತಾಗಿ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟು ಪಶ್ಚಾತ್ತಾಪ ಪಡುವಂತೆ ಕರೆ ನೀಡಿದರು. ಜನರು ಅವನನ್ನು ಅಪಹಾಸ್ಯಕ್ಕೆ ಒಳಪಡಿಸಿದರು. ಆದರೆ ಅವರ್ಯಾರು ನೋಹನ ಮಾತಿಗೆ ಕಿವಿಗೊಡದೆ ಹೋದದರ ಫಲವಾಗಿ ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೆ ಭೂಮಿಯ ಮೇಲಿದ್ದದೆಲ್ಲ ನಾಶವಾಯಿತು. ನೋಹನು ಮತ್ತು ಅವನ ಕುಟುಂಬ ಮಾತ್ರ ಜಲಪ್ರಳಯದಿಂದ ಸಂರಕ್ಷಿಸಲ್ಪಟ್ಟಿತು. ಆದಿಕಾಂಡದಲ್ಲಿ ಉಲ್ಲೇಖಿಸಿರುವ 2ನೆಯ ನ್ಯಾಯವಿಧಿ ಎನ್ನುವಂಥದ್ದು ದೇವರು ಸೊದೋಮ ಗೊಮೋರವನ್ನು ನಾಶ ಮಾಡಿದ್ದು. ಆದಿಕಾಂಡ 19ನೇ ಅಧ್ಯಾಯದಲ್ಲಿ ಇದರ ಚರಿತ್ರೆಯನ್ನು ಕಾಣುತ್ತೇವೆ. ಸೊದೋಮ ಗೊಮೋರ ಪಟ್ಟಣಗಳ ಜನರ ದುಷ್ಟತನವು ಬಹುಘೋರವಾದದ್ದರ ಫಲವಾಗಿ ಆ ಪಟ್ಟಣವನ್ನು ನಾಶಪಡಿಸಲು ಯೆಹೋವನು ತೀರ್ಮಾನಿಸಿದನು.
ಆದಿಕಾಂಡ 19ನೇ ಅಧ್ಯಾಯದ 24, 25, 26 ವಾಕ್ಯಗಳಲ್ಲಿ ಬರೆದಿರುವಂಥದ್ದು, ಯೆಹೋವನು ಸೊದೋಮ ಗೋಮೊರಗಳ ಮೇಲೆ ಆಕಾಶದಿಂದ ಅಗ್ನಿಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯೆಲ್ಲವನ್ನು, ಊರುಗಳಲ್ಲಿದ್ದ ಜನರೆಲ್ಲರನ್ನೂ, ಭೂಮಿಯ ಮೇಲಣ ಎಲ್ಲ ಬೆಳೆಗಳನ್ನು ಹಾಳು ಮಾಡಿದನು. ಇಲ್ಲಿಯೂ ಸಹ ಯೆಹೋವನು ಲೋಟನನ್ನು ಅವನ ಮಕ್ಕಳನ್ನು ಸಂರಕ್ಷಿಸಿದನು. ಲೋಟನ ಹೆಂಡತಿಯನ್ನು ಸೊದೋಮ ಗೋಮೊರ ಪಟ್ಟಣದಿಂದ ಹೊರತಂದಾಗ್ಯೂ ಆಕೆಯು ಯೆಹೋವನ ಮಾತನ್ನು ಕೇಳದೆ ಹಿಂದಕ್ಕೆ ತಿರುಗಿ ನೋಡಿದ್ದರ ಫಲವಾಗಿ ಉಪ್ಪಿನ ಕಂಬವಾದಳು. ಸೊದೋಮ ಗೋಮೊರದ ನಾಶನವು ಭಕ್ತಿಹೀನರ ನಾಶನವನ್ನು ಮುಂತಿಳಿಸುವಂಥದ್ದಾಗಿದೆ. ಯೂದನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಸೊದೋಮ ಗೋಮೊರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಕೊಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಭವಿಸಿದ್ದರಿಂದ ಅವರು ನಿತ್ಯವಾಗಿ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸಿದರು. ಆದರೆ ದೇವರು ಈ 2 ನ್ಯಾಯವಿಧಿಯಲ್ಲಿ ನೋಹನನ್ನು, ಅವನ ಕುಟುಂಬವನ್ನು, ಲೋಟನನ್ನು ಹಾಗೂ ಲೋಟನ 2 ಹೆಣ್ಣು ಮಕ್ಕಳನ್ನು ಸಂರಕ್ಷಿಸಿದನು. ದೇವರ ಈ 2 ಸಂರಕ್ಷಣೆಯ ಉದಾಹರಣೆಯನ್ನು ಪೇತ್ರನು ಪೀಡನಗಳ ಮೂಲಕ ಹಾದು ಹೋಗುತ್ತಿರುವ ದೇವಜನರಿಗೆ ಒಂದು ಆದರಣೆಯ ಮಾತುಗಳಾಗಿ ಬರೆದಿರುವಾಗ, ದುರ್ಬೋಧಕರಿಗೆ ಅಥವಾ ಸುಳ್ಳು ಪ್ರವಾದಿಗಳಿಗೆ ಸಂಭವಿಸಲಿರುವ ದೈವಿಕ ನ್ಯಾಯವಿಧಿಯ ಕುರಿತಾಗಿಯೂ ಎಚ್ಚರಿಸುವವನಾಗಿದ್ದಾನೆ. 9ನೇ ವಾಕ್ಯದಲ್ಲಿ ಪೇತ್ರನು ಹೇಳುವಂಥದ್ದು, ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನದ ತನಕ ಶಿಕ್ಷಾನುಭಾವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ. ರೋಮಾಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯದ 2ನೇ ಭಾಗದಲ್ಲಿ ಬರೆದಿರುವಂಥದ್ದು, ದೇವರ ಕೋಪವು, ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ರಕ್ತದ ಮೂಲಕ ಕೊಂಡುಕೊಂಡದ್ದು ನಾವೆಲ್ಲರೂ ಆತನೊಂದಿಗೆ ಯುಗಯುಗಾಂತರ ವಾಸಿಸಬೇಕೆಂಬ ಏಕೈಕ ಉದ್ದೇಶದಿಂದ. ಹೀಗಿರಲಾಗಿ ನಾವುಗಳು ಪರಿಶುದ್ಧತೆಯ ಜೀವಿತವನ್ನು ಜೀವಿಸುವಂಥವರಾಗಿರಬೇಕು. ಅದರ ಬದಲಾಗಿ ದುರ್ಬೋಧಕರ ಮಾತುಗಳನ್ನು ಕೇಳಿ ಲೌಕಿಕತೆಯ ಹಿಂದೆ ಹೋಗುವಂಥವರಾದರೆ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿರುವ ನಿತ್ಯತ್ವವನ್ನು ನಾವು ಕಳೆದುಕೊಳ್ಳುತ್ತೇವೆ. ಹೀಗಿರಲಾಗಿ ನಾವುಗಳು ದುರ್ಬೋಧಕರ ದುರ್ಬೋಧನೆಯ ಸಹವಾಸವನ್ನು ಬಿಟ್ಟು ಪವಿತ್ರತೆಯಲ್ಲಿ ನಮ್ಮನ್ನು ಕಾಪಾಡಿಕೊಂಡರೆ ಆತನು ನಮ್ಮನ್ನು ಕಷ್ಟಗಳಿಂದ ತಪ್ಪಿಸಿ ಕಾಪಾಡುವನು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.